ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಟಿವೇಶನಲ್ ವಿಡಿಯೋ ಆಗಿರುತ್ತೆ. ಯಾಕೆ ಅಂತಂದರೆ ಒಂದು ದಿನದಲ್ಲಿ ನಾನು ಇಷ್ಟೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಇವನ್ನ ನೋಡಿ ಎಷ್ಟೆಲ್ಲ ಬ್ಲೌಸು ಮತ್ತು ಎಷ್ಟೆಲ್ಲ ದುಡ್ಡಾಯಿತು ಅಂತಲೂ ನಿಮಗೆ ಹೇಳ್ತೀನಿ. ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಒಂದೇ ದಿನಕ್ಕೆ. ನಾನು ಯಾವ ರೀತಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ಕೋತೀನಿ ಮತ್ತು ಯಾವ ಟೈಮಲ್ಲಿ ಏನನ್ನು ಮಾಡ್ಕೋತೀನಿ, ಯಾವ ಕೆಲಸನ ಯಾವ ಟೈಮಲ್ಲಿ ಮಾಡ್ಕೋತೀನಿ, ಅದರಿಂದ ನಾನು ಇಷ್ಟೆಲ್ಲ ಬಟ್ಟೆಯನ್ನು ಹೊಲಿಯೋದಕ್ಕೆ ಸಾಧ್ಯ. ಇವತ್ತೊಂದು 6 ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಇನ್ನೂ ಜಾಸ್ತಿ ಹಬ್ಬದ ಸೀಸನ್ಗಳಲ್ಲಿ ಆದರೆ ಒಂದು 10 ಬ್ಲೌಸ್ವರೆಗೂ ಒಂದೇ ದಿನಕ್ಕೆ ನಾನು ಸ್ಟಿಚ್ ಮಾಡ್ತೀನಿ. ಹೀಗೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ನಾನು ಹೇಗೆಲ್ಲ ಟೈಮನ್ನು ಮ್ಯಾನೇಜ್ ಮಾಡ್ಕೋತೀನಿ ಮತ್ತು ಇಷ್ಟರಲ್ಲಿ ನಾವು ಒಂದು ದಿನಕ್ಕೆ ನಾವು ಬೇರೆ ಕೆಲಸದಲ್ಲಿ ನಾವು ಅದಕ್ಕೆ ಕೆಲಸಕ್ಕೆ ಅಂತಲೇ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 9 ಅವರು ಮಿನಿಮಮ್ 9 ಅವರ್ ದುಡಿಬೇಕಾಗತ್ತೆ. ಒಂದು 600 to 700 ರೂಪಾಯಿ ಸಂಪಾದನೆ ಮಾಡೋದಕ್ಕೆ. ಈಗ ಮನೆಯಲ್ಲೇ ಮಾಡೋದ್ರಿಂದ ನಾವು ಎಷ್ಟೆಲ್ಲ ಸಂಪಾದನೆ ಮಾಡಬಹುದು. ಹೊರಗಡೆ ಹೋಗಿ ದುಡಿಯೋರೋದಕ್ಕಿಂತಲೂ ಹೆಚ್ಚಾಗಿ ಮನೆಯಲ್ಲೇ ದಿನಕ್ಕೆ 2 to 3 ಸಾವಿರ ರೂಪಾಯಿ ನಾವು ಸ್ಟಿಚಿಂಗಲ್ಲಿ ಸಂಪಾದನೆಯನ್ನು ಮಾಡ್ಕೋಬೋದು. ಹಾಗಿದ್ದಾಗ ನಾವು ಸುಮಾರು ಜನ ಈ ಟೈಲರಿಂಗ್ ಕೆಲಸ ಅಂದರೆ ಕಡಿಮೆ ಕೆಲಸ ಅಂತಲೇ ತಿಳ್ಕೊಂಬಿಟ್ಟಿದ್ದಾರೆ. ಖಂಡಿತನೇ ಇಲ್ಲ. ಇದರಲ್ಲಿ ಯಾರು ಯಜಮಾನರು ಅಂತ ಏನೂ ಇಲ್ಲ. ಅವ್ರ ಕೈ ಕೆಳಗಡೆ ನಾವು ದುಡಿಬೇಕು ಅನ್ನುವಂಥದ್ದು ಇಲ್ಲ. ನಮ್ಮ ಮನೆಯ ಕೆಲಸನ ಮುಗಿಸ್ಕೊಂಡು ನಾವು ಸುಮ್ಮನೆ ತಿರುಗಾಡಿಕೊಂಡು ಒಂದು 3-4 ಬ್ಲೌಸನ್ನು ಎಲ್ಲ ಕೆಲಸ ಮಾಡ್ತಾನೆ ನಾವು ಸ್ಟಿಚಿಂಗನ್ನು ಮಾಡ್ಕೊಂಡ್ಬಿಡ್ಬೋದು. ಹಾಗಿದ್ರೆ ನಾವು ಸ್ಟಿಚಿಂಗೇ ಅಂತಲೇ ಕೂತು ನಾವು ಸ್ಟಿಚ್ ಮಾಡಿದ್ರೆ 10 ಬ್ಲೌಸ್ವರೆಗೂ ನಾವು ಸ್ಟಿಚಿಂಗನ್ನು ಮಾಡ್ಕೋಬೋದು. ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಅಂತ ಕೂತ್ಕೊಂಡ್ರೆ ನಾವು ಇನ್ನೊಂದು ಕೆಲಸ ಮಾಡ್ಬೋದು. ಇದರಲ್ಲಿ ಸುಮಾರು ಬಟ್ಟೆ ಸ್ಟಿಚ್ ಮಾಡುವಾಗ ಯಾವ ರೀತಿ ನಾವು ಸ್ಟಿಚ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಯಾಕೆಂದರೆ ನಮ್ಮ ಸಂಪಾದನೆಗೆ ಜೊತೆಗೆ ನಮ್ಮ ಆರೋಗ್ಯನೂ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಹಾಗಾಗಿ ನಾವು ಯಾವ ರೀತಿ ಅದನ್ನೆಲ್ಲ ಯಾವ ರೀತಿ ಸ್ಟಿಚ್ ಮಾಡಬೇಕು, ಎಷ್ಟು ಗಂಟೆಗೆ ಒಂದು ಸತಿ ಎದ್ದು ಓಡಾಡ್ಕೋಬೇಕು ಅನ್ನೋದು, ನಮ್ಮ ಆರೋಗ್ಯದ ಬಗ್ಗೆನೂ ನಾವು ಒಂದು ಸ್ವಲ್ಪ ಕಾಳಜಿನ ವಹಿಸಬೇಕಾಗತ್ತೆ. ಇದ್ರ ಬಗ್ಗೆ ನಾನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಇದರಿಂದ ಆಗುವಂತಹ ಅನಾನುಕೂಲಗಳೇನು, ಯಾವ ಆರೋಗ್ಯ ಸಮಸ್ಯೆ ಎಲ್ಲ ಆಗುತ್ತೆ, ಅದಕ್ಕೆ ನಾವು ಏನೆಲ್ಲ ಅದಕ್ಕೆ ಸಮಸ್ಯೆ ಆಗದೇ ಇರೋ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಹೇಳ್ದಾಗೆ 2 to 3 ಸಾವಿರ ರೂಪಾಯಿ ಆರಾಮಾಗಿ ಸಂಪಾದನೆಯನ್ನು ಮಾಡ್ಕೋಬೋದು. ನೋಡಿ, ಇದೊಂದು ಲೈನಿಂಗ್ ಬ್ಲೌಸು. ನೋಡಿ, ಸೂಜಿಯನ್ನು ಎಮ್ಮಿಂಗ್ ಮಾಡ್ತಾಯಿದ್ದೆ, ಹಾಗೆ ಬಿಟ್ಬಿಟ್ಟಿದ್ದೀನಿ. ಕಾಜಾ ಉಕ್ಸಾಕ್ತಿದ್ನಲ್ಲ, ಅಲ್ಲೇ ಬಿಟ್ಬಿಟ್ಟಿದ್ದೇನೆ. ನೋಡಿ, ಈಗ ಇವೆಲ್ಲ ಕೊಡಬೇಕು. ಇದೆಲ್ಲ ಒಬ್ರದ್ದೇ ಬ್ಲೌಸು. ಒಬ್ಬರು ಕೊಟ್ಟರೆ ಒಂದು 6 to 7 ಬ್ಲೌಸು ಆ ರೀತಿಯೇ ಕೊಡುವಂಥದ್ದು. ಈಗ ನೋಡಿ, ಈಗ ಅರ್ಜೆಂಟು ಅಂತೇಳಿ ತಂದುಕೊಟ್ಟಿದ್ದಾರೆ, ತೋರಿಸ್ತೀನಿ ನಾನು. ಅದ್ರ ಕಟಿಂಗ್ ಸ್ಟಿಚಿಂಗ್ ಎಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿ, ಇದು ಒಂದು ರೌಂಡ್ ನೆಕ್ಕು ಬ್ಲೌಸು, ಎಲ್ಲ ಸಿಂಪಲ್ ಸ್ಯಾರಿಗಳ್ದೆ. ನೋಡಿ, ಇದಕ್ಕೆ ಫಾಲ್ ಹಾಕಿದ್ದೀನಿ ಮತ್ತು ಅಂಚನ್ನು ಸ್ಟಿಚ್ ಮಾಡಿದ್ದೀನಿ. ಜೊತೆಗೆ ಈ ಬ್ಲೌಸ್ ಬಂದು ನೀವು ನೋಡ್ಬೋದು, ಈಗೆಲ್ಲ ಟ್ರೆಂಡಿಂಗಲ್ಲಿರುವಂಥದ್ದು. ಈಗೆಲ್ಲ ವೈಟ್ ಬ್ಲೌಸ್ ಅಂತಂದರೆ ತುಂಬಾ ಟ್ರೆಂಡಿಂಗು. ಇದು ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಿರುವಂಥದ್ದು. ನೋಡಿ, ಹಿಂದೆ ಟ್ಯಾಗನ್ನು ಕೊಟ್ಟಿದ್ದೀನಿ. ಜೊತೆಗೆ ಲೆಂತಿ ಬ್ಲೌಸ್ ಸ್ಲೀವ್ಸ್ ಇದೆ. ಜೊತೆಗೆ ಇಲ್ಲಿ ನೋಡಿ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಬೋಟ್ ನೆಕ್ಕು, ಫ್ರಂಟಲ್ಲಿ ಡೀಪ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ ಬಂದಿದೆ. ಇದನ್ನು ಸ್ಟಿಚ್ ಮಾಡಿರುವಂಥದ್ದು. ಎಲ್ಲನೂ ಐರನ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ರೆಡಿ ಇದೆ. ಇದು ಒಂದು ಹಿಂದೆ ಟ್ಯಾಗ್ ಇದೆ. ಟ್ಯಾಗ್ ಜೊತೆಗೆ ಡೀಪಾಗಿ ಬ್ರಾಡಾಗಿ ಮಾಡಿರುವಂತಹ ರೌಂಡ್ ನೆಕ್ಕು. ನೋಡಿ, ಬ್ರಾಡಾಗಿ ರೌಂಡ್ ನೆಕ್ಕನ್ನು ಮಾಡಿರುವಂಥದ್ದು. ಇದನ್ನು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಅಷ್ಟೇ, ಈಗ ನಾನು ಸ್ಯಾರಿ ತೋರಿಸಿದ್ನಲ್ಲ, ಸ್ಯಾರಿ ಫಾಲ್ ಹಾಕಿದ್ದೀನಿ ಅಂತ, ಆ ಸ್ಯಾರಿ ಬ್ಲೌಸ್ ಇದು. ಈ ಬ್ಲೌಸನ್ನು ಅಷ್ಟೇ, ಇದು ರೌಂಡ್ ನೆಕ್ಕೇ ಇಡಿಸಿದ್ದಾರೆ. ಎಲ್ಲ ಒಬ್ರದ್ದೇ ಬ್ಲೌಸು. ಅವರು ಕೆಲಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಡೈಲಿ ವೇರ್ಗೆ ಬ್ಲೌಸ್ಗಳು ಬೇಕಾಗತ್ತೆ, ಜಾಸ್ತಿ ಸ್ಟಿಚ್ಚನ್ನು ಮಾಡಿಸ್ತಾರೆ. ಹಾಗಾಗಿ ನೋಡಿ, ಈಗ ನೀವೇ ಲೆಕ್ಕ ಹಾಕೊಳ್ಳಿ, ಒಂದೊಂದು ಬ್ಲೌಸ್ಗೆ ಎಷ್ಟೆಷ್ಟನ್ನು ಕೊಡ್ಬೋದು ಅನ್ನೋದಾದರೆ ಯಾವ ರೀತಿ ನಾವು ಇಷ್ಟಕ್ಕೆಲ್ಲ ಒಂದೇ ದಿನ ನಾವು ಸ್ಟಿಚ್ ಮಾಡಿರೋದ್ರಿಂದ ಇಷ್ಟೆಲ್ಲ ಒಂದೇ ಸತಿ ಪೇಮೆಂಟ್ ಆಗುತ್ತೆ ಫ್ರೆಂಡ್ಸ್. ಒಂದೇ ದಿನಕ್ಕೆ ಇದನ್ನೆಲ್ಲ ದುಡ್ಡನ್ನು ಕೊಟ್ಟು ತಗೊಂಡು ಹೋಗ್ತಾರೆ. ಈಗ ಇವತ್ತು ಇದನ್ನು ಕೊಡಬೇಕು. ನೋಡಿ, ಇದು ಅಷ್ಟೇ, ಎಲ್ಲ ಡೈಲಿ ವೇರ್ ಬ್ಲೌಸ್ಗಳಾಗಿರೋದ್ರಿಂದ ಯಾವುದೇ ಡಿಸೈನ್ ಇಡ್ಸಿಲ್ಲ. ಅದು ವೈಟ್ ಬ್ಲೌಸ್ಗೊಂದು ಮಾತ್ರ ಬೋಟ್ ನೆಕ್ಕನ್ನು ಇಡಿಸಿದ್ದಾರೆ. ಆ ಬೋಟ್ ನೆಕ್ಗೆ ಎಷ್ಟು ಚಾರ್ಜನ್ನು ಮಾಡ್ತೀನಿ ಅಂತಲೂ ನಾನು ಇದಕ್ಕೆ ಹೇಳ್ತೀನಿ ನಾನು. ನಿಮ್ಮ ಪ್ಲೇಸ್ ಡಿಫೆನ್ಸ್ ನೋಡಿ, ಎಲ್ಲ ಐರನ್ ಆಗಿದೆ, ಎಲ್ಲ ಐರನ್ ಮಾಡಿ. ಇದು ಒಂದು ಪ್ಲೈನ್ ಬ್ಲೌಸು. ಇದು ನೋಡಿ, ಇದು ರೌಂಡ್ ನೆಕ್ಕು ವಿತ್ ಪೈಪಿಂಗ್ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಪೈಪಿಂಗ್ ಇದೆ ನೋಡಿ.
ನೀಟಾಗಿ ಪೈಪಿಂಗನ್ನು ಮಾಡಿದ್ದೀನಿ. ಇದಿಷ್ಟನ್ನು ನಾನು ಒಂದೇ ದಿನದಲ್ಲಿ ಸ್ಟಿಚ್ಚನ್ನು ಮಾಡಿರುವಂಥದ್ದು. ಈಗ ನಾನು ಇದಕ್ಕೆ ಒಂದು ಪ್ಲೈನ್ ಬ್ಲೌಸ್ಗೆ ಒಂದು 150 ರೂಪಾಯಿಯನ್ನು ಚಾರ್ಜ್ ಮಾಡ್ತೀನಿ. ಲೈನಿಂಗ್ ಬ್ಲೌಸ್ಗೆ 300 ತಗೋತೀನಿ ನಾನು. ನಾರ್ಮಲ್ ಲೈನಿಂಗ್ ಬ್ಲೌಸ್ಗಳಿಗೆ ಅಲ್ಲಿಗೆ ಲೆಕ್ಕ ಹಾಕಿ ಎಷ್ಟು 6 ಬ್ಲೌಸ್ಗೆ ಎಷ್ಟಾಯಿತು ಅಂಥೇಳಿ. ಇದಕ್ಕೆ ನಾವು ಬಂಡವಾಳ ಹಾಕುವಂಥದ್ದು ಏನಿಲ್ಲ, ನಮ್ಮ ಶ್ರಮವನ್ನು ಬಂಡವಾಳವನ್ನಾಗಿ ಇಟ್ಕೊಂಡು ನಾವು ಸ್ಟಿಚ್ಚನ್ನು ಮಾಡಿರ್ತೀವಿ. ನಮ್ಮ ಬುದ್ಧಿವಂತಿಕೆ ಮತ್ತು ನಮ್ಮ ಶ್ರಮದಿಂದ ದುಡಿಯುವಂಥದ್ದಿದು. ಹಾಗಾಗಿ ಇದರಲ್ಲಿ ಯಾವುದೇ ನಾವು ಬಂಡವಾಳ ಅಂತ ಹಾಕುವಂಥದ್ದಿಲ್ಲ. ಒಂದು ಬ್ಲೌಸ್ಗೆ ಈ ಬೋಟ್ ನೆಕ್ಗೆ ನಾನು ಚಾರ್ಜನ್ನು ಮಾಡುವಂಥದ್ದು 500 ರೂಪಾಯಿಯನ್ನು ಚಾರ್ಜನ್ನು ಮಾಡ್ತೀನಿ. ವಿತ್ ಫಾಲ್ಗೆ 50 ರುಪೀಸ್. ಮತ್ತು ಇದು ಲೈನಿಂಗ್ ಬ್ಲೌಸು, ಇದಕ್ಕೊಂದು 300. ಇದಿಷ್ಟನ್ನು ನಾವು ಒಂದೇ ದಿನ ಸ್ಟಿಚ್ ಮಾಡಿರೋದ್ರಿಂದ ನಮಗೆ ತುಂಬಾ ಇನ್ಕಮ್ ಸಿಗತ್ತೆ. ಒಂದು ದಿನಕ್ಕೆ ಹೊರಗಡೆ ಹೋಗಿ ದುಡಿದ್ರೆ ನಮಗೆ ಇಷ್ಟೊಂದು ಇನ್ಕಮ್ಮು ಸಿಗೋದಿಲ್ಲ. ಹಾಗಾಗಿ ನೀವು ಆದಷ್ಟು ಟೈಲರಿಂಗನ್ನು ಮನೆಯಲ್ಲೇ ಮಾಡ್ಬೋದು. ನೀವು ಕನ್ಫ್ಯೂಸ್ ಇರ್ಬೋದು, ಮನೆಯಲ್ಲೋ ಶಾಪನ್ನೇ ಇಡಬೇಕು ಅಂತ. ನಾನು 22 ವರ್ಷದಿಂದನೂ ಸ್ಟಿಚಿಂಗನ್ನು ಮಾಡ್ತಾ ಇರುವಂಥದ್ದು. ನಾನು ಮನೆಯಲ್ಲೇ ಮಾಡ್ತಾ ಇರುವಂಥದ್ದು, ಮನೆಯಲ್ಲೇ. ಮತ್ತು ಈಗ ನಾವು ಮನೆ ಶಿಫ್ಟ್ ಮಾಡಿರೋದ್ರಿಂದ ನಮಗೆ ಹೊಸ ಏರಿಯಾ ನಮ್ಮ ಹಳೆ ಮನೆಯಿಂದ ಹೊಸ ಮನೆಗೆ ಬಂದಿರುವಂಥದ್ದು. ಅಲ್ಲಿಗೂ ಸಹ ನನ್ನ ಹಳೆ ಕಸ್ಟಮರ್ಸು ಬಂದು ನನಗೆ ಬಟ್ಟೆಯನ್ನು ತಂದುಕೊಡುವಂಥದ್ದು ಇದೆ. ಹಾಗಾಗಿ ಎಲ್ಲಿ ಹೋದರೂ ನಮ್ಮ ಕೆಲಸ ನೀಟಾಗಿದೆ ಅಂತಂದರೆ ಖಂಡಿತವಾಗ್ಲೂ ನಮಗೆ ಬಟ್ಟೆಗಳು ಬಂದೇ ಬರ್ತವೆ. ನೋಡಿ, ಇದಿಷ್ಟನ್ನು ನಾವು ಒಂದೇ ದಿನದಲ್ಲಿ, ಇದು ಇನ್ನೂ ಹೆಚ್ಚಾಗಿ ನಾನು ಸ್ಟಿಚ್ಚನ್ನು ಮಾಡ್ತೀನಿ. ಒಂದು ದಿನಕ್ಕೆ 10 ಬ್ಲೌಸನ್ನು ಕೂಡ ಸ್ಟಿಚ್ ಮಾಡಿರುವಂಥದ್ದೇ ಇದೆ. ಯಾಕೆ ಅಂದರೆ ಹಬ್ಬ ಸೀಸನಲ್ಲಿ ನಾವು ಸ್ಟಿಚ್ ಮಾಡಲೇಬೇಕಾಗತ್ತೆ. ಈಗ ಆಷಾಢ ಆಗಿರೋದ್ರಿಂದ ಈಗ ಜಾಸ್ತಿ ಅಷ್ಟು ಡಿಸೈನ್ಸವು ನಾನು ಹೊಲ್ದಾಗ ನಾನು ತೋರಿಸ್ತೀನಿ. ಇವೆಲ್ಲ ಡೈಲಿ ವೇರ್ ಸ್ಯಾರಿ ಬ್ಲೌಸ್ಗಳು. ಈಗ ಗೌರಿ ಹಬ್ಬ ಸೀಸನ್ ಬರ್ತಿದೆಯಲ್ಲ, ಇನ್ನೆಲ್ಲ ಫುಲ್ ಬ್ಯುಸಿನೇ ಆಗೋಗಿರುತ್ತೆ. ಆ ಟೈಮಲ್ಲಿ ಕೆಲವೊಂದು ಬ್ಲೌಸ್ಗಳನ್ನು ಸ್ಟಿಚಿಂಗು ಕಟ್ಟಿಂಗನ್ನು ತೋರಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡಿ ನಾನು ಮಾಡೋದಕ್ಕೆ ಟೈಮ್ ಆಗೋಗಿಬಿಡುತ್ತೆ. ಹಾಗಾಗಿ ನಿಮಗೆ ತೋರಿಸ್ಬೇಕು ಅನ್ನುವಂತಹ ಬ್ಲೌಸ್ ಸ್ಟಿಚಿಂಗನ್ನೆಲ್ಲ ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಖಂಡಿತವಾಗ್ಲೂ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ನಿಮಗೆ ಇನ್ನೊಂದಷ್ಟು ಮೋಟಿವೇಶನ್ ವೀಡಿಯೋಗಳು ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಟೈಲರಿಂಗ್ ಬಗ್ಗೆ ಯಾವುದೇ ವಿಷಯ ಬೇಕಾದರೂ ನೀವು ಕೇಳಬಹುದು. ನನಗೆ ಗೊತ್ತಿರುವಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನೋಡಿ ಈಗ ಅರ್ಜೆಂಟಾಗಿ ಈ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ನಾನು. ಈಗ ಇದನ್ನು ಕೊಡೋದಕ್ಕೆ ಎಲ್ಲ ಐರನ್ ಮಾಡಿಟ್ಟಿದ್ದೀನಿ, ಎತ್ತಿಟ್ಬಿಟ್ಟು. ಈಗ ಒಂದು ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಸಾಕಾಗುತ್ತೆ ಫ್ರೆಂಡ್ಸ್ ನಮಗೆ. ನಿಮಗೆ ಹೊಸಬರಾಗಿ ಸ್ಟಿಚ್ ಮಾಡುವಂಥವರಾದರೆ ಒಂದಷ್ಟು ಸಮಯನ ಹೆಚ್ಚಾಗಿ ತಗೋಬೋದು. ನೋಡಿ, ಇದೊಂದು ಪ್ಲೈನ್ ಬ್ಲೌಸು ಮತ್ತು ಇದು ಲೈನಿಂಗು ಫಾಲನ್ನು ಹಾಕುವಂಥ ಬ್ಲೌಸು. ಇದಿಷ್ಟನ್ನು ನಾನು ಈಗ ತಕ್ಷಣಕ್ಕೆ ಸ್ಟಿಚ್ ಮಾಡಬೇಕು. ಇದನ್ನೆಲ್ಲ ಎತ್ತಿಟ್ಬಿಟ್ಟು ಬಂದರೆ ಅವ್ರಿಗೆ ಡೆಲಿವರಿ ಕೊಡಬೇಕು. ಇದನ್ನು ಈಗ ನಾನು ಸ್ಟಿಚ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಇದ್ರ ಕಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋ ಇರುತ್ತೆ, ಖಂಡಿತ ಮಿಸ್ ಮಾಡ್ಕೋಬೇಡಿ. ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗಿದ್ರೆ ಈಗ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.